ನೋಡಿ ಸ್ನೇಹಿತರೆ, ಒಂದು ಕೋಳಿಗೆ ಚಿಟ್ಟೆ ಸಿಕ್ಕಿದೆ. ಆ ಚಿಟ್ಟೆನ ತಿನ್ನಕ್ಕೋಸ್ಕರ ಎಲ್ಲ ಓಡಾಡ್ತಾ ಅದನ್ನ ಫಾಲೋ ಮಾಡ್ಕೋಯ್ತಾ ಇದೆ. ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಹೆಮ್ಮೆಯಿಂದ ಹೇಳ್ಕೊಬೋದು, ನಾನು ರೈಟ್ ಇದೆ, ತಗೊಂಡ್ರೆ ತಗೋ, ಬಿಟ್ರೆ ಬಿಡಿ, ಇವತ್ತಿಲ್ಲ ಒಂದು ವರ್ಷಕ್ಕಾದ್ರೂ ಮಾರ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಮರಕ್ಕೆ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಏನು ಮಾಡಿದ್ದೀವಿ ಅಂತ ಅಂದರೆ, ಹೊರಗಡೆಯಿಂದ ಒಂದು 3 ಅಡಿಯಷ್ಟು ದೊಡ್ಡದಿರುವಂಥ ಚಿಕನ್ ಮೆಸ್ಸನ್ನು ತೊಗೊಂಬಂದು ಈ ರೀತಿ 2 ಸೇರಿಸಿ ನಾವು ಕಟ್ಟಿದ್ದೀವಿ. ಯಾಕಂತಂದರೆ ಇದು ಹೊರಗಡೆ ಚಿಕನ್ ಮೆಸ್ ಕಟ್ಟಿದ್ರೆ ಏನಾಗ್ತದೆ ಅಂದರೆ, ರೈತರೇ, ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಒಂದು ಬಂಪರ್ ಬಹುಮಾನ ಅಂತ ಇನ್ನೂ ವಿಡಿಯೋದಲ್ಲಿದೆ. ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಟಿ ಕೋಳಿ ಸಾಕಾಣಿಕೆ ಮಾಡುವ ರೈತರಿಗೆ ಒಳ್ಳೆ ಬಂಪರ್ ಬಹುಮಾನ ಅಂತ ಹೇಳಿದೆ ಇಂದಿನ ವಿಡಿಯೋದಲ್ಲಿ. ಆದರೆ ಅದೇನು ವಿಚಾರ ಅಂತ ಈಗ ತಿಳಿಸ್ತೀನಿ. ಮತ್ತು ನಾಟಿ ಕೋಳಿ ತಿಂದರೆ ಏನು ಉಪಯೋಗ, ಆರೋಗ್ಯಕ್ಕೆ ನಾಟಿ ಕೋಳಿ ಅಂದರೆ ಏನು, ಯಾವ ರೀತಿ ಬೆಳವಣಿಗೆ ಮಾಡಬೇಕು, ಮತ್ತು ಹೊಸ್ದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋರು ಯಾವ ರೀತಿ ಮಾಡಬೇಕು ಅಂತ ನಾನು ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಇನ್ನೂ ಇಂಪಾರ್ಟೆಂಟು, ಒಳ್ಳೆ ವಿಚಾರನ ತುಂಬ ಜನಕ್ಕೆ ಪರಿಚಯ ಮಾಡಿಕೊಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಮೊಟ್ಟೆ ಇಕ್ಕಕ್ಕೆ ಒಂದು ಜಾಗ ಮಾಡಿದ್ದಾರೆ. ಇದು ದನಿನ ಕೊಟ್ಟಿಗೆ. ಹುಲ್ಲು ಹಾಕುವಂಥ ಜಾಗದಲ್ಲಿ ಒಂದು ಟಾರ್ಪಲ್ ಹಾಕಿದ್ದಾರೆ. ಟಾರ್ಪಲ್ ಹಾಕಿ ರೆಡಿ ಮಾಡಿದ್ದಾರೆ. ಕೋಳಿಗಳೆಲ್ಲ ಬಂದು ಮೊಟ್ಟೆ ಇಕ್ಕಕ್ಕೆ ಆಲ್ರೆಡಿ ಕೂತ್ಕೊಂಡವೆ. ಒಳ್ಳೆ ಸೇಫ್ಟಿ ಜಾಗ. ತೋಟಗಳಲ್ಲೇ ಸಾಕಬೇಕು ಕೋಳಿಗಳ ಅಂತ ಏನು ಉದ್ದೇಶ ಇಲ್ಲ. ಮನೆ ಹತ್ರನೂ ಸಾಕೋಬೋದು. ಈ ರೀತಿ ಸ್ವಲ್ಪ ಜಾಗ ಇದ್ರೂ ಸಾಕು. ಈ ಕಮ್ಮಿ ಪ್ರಮಾಣದಲ್ಲಿ ಈ ರೀತಿ ನಾಟಿ ಕೋಳಿ ಸಾಕೊಂಡ್ರೆ ಮನೇಲಿ ಮಿಕ್ಕಿರೋಂಥ ಊಟ ಹಾಕೊಂಡ್ರು ಅವರು ಜೀವನ ಮಾಡ್ಕೊ ಹೋಗ್ತವೆ. ಕೋಳಿ ಆಗಲೇ ಕಾವೆಯಿಂದ ಈಚೆ ಬಂದಿದೆಯಂತೆ. ಒಂದು ಕೋಳಿ ಕಾವೆ ಕೂರಿಸಿದ್ದಾರೆ. ಪಂಜರದೊಳಗೆ ಕೂಡ ಹಾಕೊಂಡ್ರೆ ಒಳ್ಳೆಯದು ಮರಿಗಳಿಗೆ. ಬೆಳಗ್ಗೆ ಟೈಮು ಆರಾಮಿಗೆ ಹೊರಗಡೆ ಬಿಟ್ಬಿಡ್ಬೋದು. ಓಹೋ, ಒಂದು ಕೋಳಿ 12 ಮರಿನ ಕಾಪಾಡ್ತಾ ಇದೆ. ಇದು ಎಷ್ಟು ಪ್ರೀತಿಯಿಂದ ಕಾಪಾಡ್ತಾ ಇದೆ ನೋಡಿ. ಈ ರೀತಿ ನ್ಯಾಚುರಲ್ಗೆ ತಾಯಿ ಜೊತೆಯಲ್ಲೇ ಹೊರಗಡೆ ಬಿಟ್ಟು ಸಾಕಾಣಿಕೆ ಮಾಡಬೇಕು. ಮಿನಿಮಮ್ 2-2.5 ತಿಂಗಳಾದ್ರೂ ಜೊತೆಲೇ ಬಿಡಬೇಕು. ನೋಡಿ, ಬೇರೆ ಕೋಳಿ ಬಂದ ತಕ್ಷಣ ಯಾವ ರೀತಿ ಕುಕ್ಕಕ್ಕೆ ಹೋಗ್ತಾ ಇದೆ. ಅದ್ರ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಅದು. ಯಾಕೆ ಅಂದರೆ ನನ್ನ ಪಿಳ್ಳೆಗಳಿಗೆ, ನನ್ನ ಮರಿಗಳಿಗೆ ಊಟ ಸಿಗಲಿ ಅನ್ನೋ ಕಾನ್ಸೆಪ್ಟು. ನೋಡಿ, ಕಾಲಲ್ಲಿ ಕೆರೀತು, ಕಾಲಲ್ಲಿ ಕೆರೆದು ಎಲ್ಲ ಕಾಲಲ್ಲಿ ಕೆರೆಯೋದು, ಮತ್ತು ಹದ್ದು ಬಂದರೆ, ಹಾವು ಬಂದರೆ, ಕೀರ ಬಂದರೆ, ಬೇರೆ ಏನೇನೋ ಬಂದರೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಎಲ್ಲ ಕಲಿಸ್ಕೊಡ್ತದೆ. ಇದೇ ಒರಿಜಿನಲ್ ನಾಟಿ ಕೋಳಿ. ಸ್ನೇಹಿತರೆ, ದನಿನ ಕೊಟ್ಟಿಗೆ ಒಳಗಡೆ ನಾಟಿ ಕೋಳಿ ಕುತ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿದ್ದಾರೆ. ಯಾವ ರೀತಿ ಜಾಗ ಮಾಡಿದ್ದಾರೆ ತೋರಿಸ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಎಲ್ಲ ಮರ ಹಾಕೊಂಡಿದ್ದಾರೆ ಮೇಲ್ಗಡೆ, ಮತ್ತು ಕಬ್ಬಿಣದ ಆಂಗಲ್ ಹಾಕಿದ್ದಾರೆ. ಹಿಂಗೆ ಮಾಡಿರೋದ್ರಿಂದ ಎಲ್ಲ ನಾಟಿ ಕೋಳಿಗಳು ಮೇಲ್ಗಡೆ ಕುತ್ಕೋತವೆ. ಈ ರೀತಿ ಮಾಡಿಕೊಂಡ್ರೆ ಜಾಸ್ತಿ ಕೋಳಿ ಇದ್ದರೂ ಆರಾಮಾಗಿ ಮೇಲ್ಗಡೆ ಕುತ್ಕೋತವೆ. ಬೆಳಗ್ಗೆ ಹೊತ್ತು ಆಚೆ ಹೋಯ್ತವೆ, ರಾತ್ರಿ ಹೊತ್ತು ಮನೆ ಒಳಗಡೆ ಬಂದು ಇಲ್ಲಿ ಕುತ್ಕೋತವೆ. ಈ ರೀತಿ ಮಾಡ್ಕೊಳ್ಳೋದು ಸೇಫ್ಟಿ. ಒಂದು ಸಣ್ಣ ಕಡ್ಡಿ ಇದ್ರೂ ಸಾಕು, ಅದ್ರ ಮೇಲೆ ಕುತ್ಕೊಬಿಡ್ತವೆ. ನೋಡಿ, ಸಾಕಾಣಿಕೆ ಮಾಡೋ ಜಾಗದಲ್ಲಿ ತಾಯಿ ಕೋಳಿ, ಸಣ್ಣ ಪಿಳ್ಳೆಗಳು, ಮತ್ತು 2 ತಿಂಗಳು 3 ತಿಂಗಳು ಪಿಳ್ಳೆಗಳು, ಮತ್ತು ದೊಡ್ಡ ಕೋಳಿ 1.5 ವರ್ಷದ ನೆಟ್ಟ ಕೋಳಿ ಇದೆ. ಈ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಜಾಗದಲ್ಲಿ ಚೈನ್ ಲಿಂಕ್ ಎಲ್ಲ ಥರದ್ದು ಇರಬೇಕು. ಏಕೆಂದರೆ ಒಂದು ಮನೆ ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಅಜ್ಜ, ತಾತ, ದೊಡ್ಡಪ್ಪ, ಚಿಕ್ಕಪ್ಪ ಯಾವ ರೀತಿ ಇರ್ತಾರೋ ಆ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು. ಯಾರೇ ಆಗಲಿ ಒಂದು ಸಾರಿ ಕಾವೇ ಕೂರಿಸಿ ಸುಮ್ಮನೆ ಆಗಲ್ಲ. ನೋಡಿ ಸ್ನೇಹಿತರೆ, ಒಂದು ಕೋಳಿಗೆ ಚಿಟ್ಟೆ ಸಿಕ್ಕಿದೆ. ಆ ಚಿಟ್ಟೆನ ತಿನ್ನೋಕ್ಕೋಸ್ಕರ ಎಲ್ಲ ಓಡಾಡ್ತಾ ಅದನ್ನ ಫಾಲೋ ಮಾಡ್ಕೋಯ್ತಾ ಇದೆ. ಆದರೂ ಅದನ್ನ ಎಲ್ಲೂ ಬಿಡ್ತಾ ಇಲ್ಲ. ಓಡಾಡಿಸ್ಕೊಂಡು ಹೋದ್ರೂ ಅದು ಸಿಗ್ತಾ ಇಲ್ಲ ಯಾರಿಗೂ. ಅದನ್ನೇ ತಿನ್ನೋಕೆ ಇಷ್ಟಪಡ್ತಾ ಇದೆ ನೋಡಿ. ನೋಡಿ, ಎಲ್ಲ ಫಾಲೋ, ಒಂದು ಚಿಟ್ಟೆಗೋಸ್ಕರ ಎಲ್ಲ ಫಾಲೋ ಆಗ್ತಾ ಇದೆ ಕೋಳಿಗಳು. ಸ್ನೇಹಿತರೆ, ನಾಟಿ ಕೋಳಿನ ಈ ರೀತಿ ಬಯಲಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಬೇಕು. ಈ ರೀತಿ ಬಯಲಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಿದ್ರೆ ಹುಳ, ಉಪ್ಟೆ, ಗರಿಕೆ ಎಲ್ಲ ಸಿಗ್ತದೆ. ಮತ್ತು ಮನೇಲಿ ಮಿಕ್ಕಿರೋಂಥ ಫುಡ್ಡು ಹಾಕೋಬೋದು. ನಾಟಿ ಕೋಳಿಗೆ ಯಾವುದೇ ಕಾರಣಕ್ಕೂ ಫೀಡು ಸ್ಟಾರ್ಟ್ರು ಹಾಕಲೇಬಾರ್ದು. ಒರಿಜಿನಲ್ ನಾಟಿ ಕೋಳಿನ ಸಾಕಾಣಿಕೆ ಮಾಡೋಕ್ಕೆ ಎಲ್ಲ ಮುಂದೆ ಬನ್ನಿ.
ಒರಿಜಿನಲ್ ನಾಟಿ ಕೋಳಿ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಇನ್ನು ಮುಂದೆನೂ ಹೇಳ್ತೀನಿ. ಸ್ನೇಹಿತರೆ, ನಾಟಿ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಸೆಡ್ ಅವಶ್ಯಕತೆಯೇ ಇಲ್ಲ. ತುಂಬ ಜನ ನಾಟಿ ಕೋಳಿ ಸಾಕಬೇಕು ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಸೆಡ್ ಮಾಡ್ತಾರೆ, ಮತ್ತು ಎಲ್ಲೋ ಮರಿತಾರೆ. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ಹತ್ರ ಬೇಗ ಸಂಪಾದನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ಬೇರೆ ಬೇರೆ ರೀತಿಲಿ ಊಟ ಹಾಕಿ ಅವಕ್ಕೆ ಬಾಡಿ ಬೇಗ ದಪ್ಪ ಆಗಲಿ, ತೂಕ ಜಾಸ್ತಿ ಬರಲಿ ಅನ್ನೋ ಕಾನ್ಸೆಪ್ಟಿಂದ ನಾಟಿ ಕೋಳಿ ಸಾಕ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಬಾರ್ದು. ಯಾಕೆಂದರೆ ಅದಕ್ಕೆ ರೈಟ್ ಇರಲ್ಲ. ರೈಟ್ ಇಲ್ದ ಮೇಲೆ ಏನು ಪ್ರಯೋಜನ? ಅದನ್ನು ಜಾಸ್ತಿ ದಿವಸ ಮಡಿಕೊಂಡ್ರೆ ನಮ್ಮ ರೈತರಿಗೆ ಲಾಸು. ಅದೇ ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಹೆಮ್ಮೆಯಿಂದ ಹೇಳ್ಕೊಬೋದು, ನಾನು ರೈಟ್ ಇದೆ, ತಗೊಂಡ್ರೆ ತಗೋ, ಬಿಟ್ರೆ ಬಿಡಿ, ಇವತ್ತಿಲ್ಲ ಒಂದು ವರ್ಷಕ್ಕಾದರೂ ಮಾರ್ತೀನಿ ಅನ್ನೋ ಧೈರ್ಯ ಇರುತ್ತೆ. ನಾಟಿ ಕೋಳಿ ಇದ್ದಷ್ಟು ಮರಿಗಳು ಮಾಡ್ತಾ ಇರ್ತವೆ ಮತ್ತು ದಪ್ಪ ಆಗ್ತಾ ಇರ್ತವೆ. ಎಷ್ಟು ವರ್ಷ ಇದ್ದರೂ ಅದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ನಾಟಿ ಕೋಳಿನ ಸಾಕಾಣಿಕೆ ಮಾಡಿ. ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಅದರಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡ್ತೀನಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ದಯವಿಟ್ಟು ಇಟ್ಕೋಬಾರ್ದು. ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ನಮ್ಮ ಆರೋಗ್ಯಕ್ಕೋಸ್ಕರ ಮನೇಲಿ ಸೇವನೆ ಮಾಡ್ಬೋದು. ಜಾಸ್ತಿ ಆದರೆ ಮಾರಾಟ ಮಾಡ್ಬೋದು. ನೀವು ಮಾರಾಟದ ಚಿಂತೆ ಅಂತೂ ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ, ಮುಂದೆ ತಿಳಿಸ್ಕೊಡ್ತೀನಿ. ನಾಟಿ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಎಲ್ಲರಿಗೂ ಆಸೆ ಇರ್ತದೆ. ಆದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಏನು ಕಷ್ಟದ ಕೆಲಸ ಅಲ್ಲ. ಆದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಅದನ್ನ ಮರಿಗಳು ಉಳಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಹದ್ದು, ನಾಯಿ, ಕೀರ ಮತ್ತು ಹಾವು ಈ ಥರ ಗಾಬರಿ ಏನಾದರೂ ಇದ್ದರೆ, ಈ ಥರ ಸಮಸ್ಯೆ ಇದ್ದರೆ ಈ ಪ್ಲ್ಯಾನ್ ಮಾಡ್ಕೋಬೋದು. ನಮ್ಮ ರೈತರಿಗೆ ಒಂದು ಮಾಹಿತಿ ಕೊಟ್ಟಿದ್ದೆ, ಅದೇ ರೀತಿ ಅವರು ಮಾಡಿ ನನಗೆ ವಿಡಿಯೋ ಕಳಿಸಿದ್ದಾರೆ. ದಯವಿಟ್ಟು ಈ ವಿಡಿಯೋನ ನೋಡಿ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ. ನೋಡಿ, ಇದು 10 ಅಡಿ ಇರೋಂಥ ಗ್ರೀನ್ ನೆಟ್ಟು. ಇದ್ರ ಹೆಚ್ಚು ಕಡಿಮೆ 1 ಅಡಿಯಷ್ಟು ಭೂಮಿಗೆ ಹೂಳಿ ಅದರ ಮೇಲ್ಗಡೆ ಇದನ್ನು ನಾವು ಮೇಲ್ಗಡೆ ಭಾಗನ ಅಡಿಕೆ ಮರಕ್ಕೆ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಏನು ಮಾಡಿದ್ದೀವಿ ಅಂತ ಅಂದರೆ, ಹೊರಗಡೆಯಿಂದ ಒಂದು 3 ಅಡಿಯಷ್ಟು ದೊಡ್ಡದಿರುವಂಥ ಚಿಕನ್ ಮೆಸ್ಸನ್ನು ತೊಗೊಂಬಂದು ಈ ರೀತಿ 2 ಸೇರಿಸಿ ನಾವು ಕಟ್ಟಿದ್ದೀವಿ. ಯಾಕಂತಂದರೆ ಇದು ಹೊರಗಡೆ ಚಿಕನ್ ಮೆಸ್ ಕಟ್ಟಿದ್ರೆ ಏನಾಗ್ತದೆ ಅಂದರೆ, ನಾಯಿ ಮತ್ತು ಕೀರ ಯಾವುದು ಒಳಗಡೆ ಹೋಗುವಂಥದ್ದು ನೆಟ್ ಹರಿದಾಕಿ ಒಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ರೀತಿ ನಾವು ಕಟ್ಟಿದ್ದೀವಿ. ಹಾಗಾಗಿ ಏನಾಗ್ತದೆ, ಒಳಗಡೆ ಯಾವುದೇ ನಾಯಿ ಆಗಲಿ ಅಥವಾ ಕೀರಾಗಲಿ ಒಳಗಡೆ ಹೋಗುವಂಥ ಅವಕಾಶ ಕಡಿಮೆ ಇರುತ್ತೆ. ಆ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದೀವಿ. ನೋಡಿ, ಇದು ಎಂಟ್ರೆನ್ಸು. ನಾವು ಓಡಾಡೋದಕ್ಕೆ ಜಾಗ ಬೇಕು ಅಂತ ಅಂದ್ಬಿಟ್ಟು ಡೋರ್ ಮಾಡ್ಕೊಂಡಿದ್ದೀವಿ. ಇದು ತುಂಬ ಜನ ನಮ್ಮ ರೈತರು 500 ಕೋಳಿ ಸಾಕಬೇಕು, 1000 ಕೋಳಿ ಸಾಕಬೇಕು, 2000 ಕೋಳಿ ಸಾಕಬೇಕು, ಅದರಲ್ಲಿ ಏನೋ ದೊಡ್ಡ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಸರಿ ಇಲ್ಲ. ಯಾಕೆ ಅಂದರೆ, ನಾಟಿ ಕೋಳಿನ ಬೈಲಲ್ಲಿ ಬಿಡೋದ್ರಿಂದ ನಾವು ಬಿಡೋ ಜಾಗದಲ್ಲಿ ಫ್ರೀ ಊಟ ಸಿಗಬೇಕು. ನಾವು ಕೊಂಡಿ ಹಾಕೋಬಾರ್ದು. ನಾವು ಕೊಂಡಿ ಹಾಕಿದ್ರೆ ಏನು ಲಾಭ ಸಿಗುತ್ತೆ? ಒಬ್ರು ಹೇಳ್ತಾರೆ, ನಾನು ರಾಗಿ ನಮ್ಮ ತೋಟದಲ್ಲೇ ಬೆಳ್ಕೊಂಡಿದ್ದೀವಿ, ಭತ್ತ ನಮ್ಮ ತೋಟದಲ್ಲಿ ಬೆಳ್ಕೊಂಡಿದ್ದೀವಿ, ಜೋಳ ಬೆಳ್ಕೊಂಡಿದ್ದೀವಿ, ಅದನ್ನೇ ಹಾಕ್ತೀವಿ ಅಂತ. ಆದರೆ ರಾಗಿ ಮಾಡಿಕೊಂಡ್ರು ಒಂದು ಮೂಟೆಗೆ ಏನು 3000 ರೂಪಾಯಿ ದುಡ್ಡಿರುತ್ತೆ, ಭತ್ತಕ್ಕೂ ಬೆಲೆ ಇರ್ತದೆ. ಅದನ್ನು ಲೆಕ್ಕ ಹಾಕೋಬೇಕು ನಾವು. ಕೊಂಡು ತಂದರೆ ಏನು, ನಾವೇ ಹಾಕಿದ್ರೆ ನಮ್ಮ ದುಡ್ಡೇ ಅಲ್ವಾ. ಹಾಗಾಗಿ ನಾಟಿ ಕೋಳಿಗೆ ಹೊರಗಡೆ ಬಿಟ್ಟು ಮೇಯಿಸಿದಾಗ ಹುಳ, ಉಪ್ಟೆ, ಗರಿಕೆ, ಸಗಣಿಗೇರ್ಕೊಂಡು ಎಲ್ಲ ಊಟ ಮಾಡ್ತವೆ. ಹಾಗಾಗಿ ನಮಗೆ ಸ್ವಲ್ಪ ನಾವು ಒನ್ ಟೈಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ದಯವಿಟ್ಟು ನಾಟಿ ಕೋಳಿನ ಬೈಲಲ್ಲಿ ಬಿಟ್ಟು ಸಾಕಿ. ಜಾಸ್ತಿ ಪ್ರಮಾಣ ಸಾಕೋದ್ಕಿಂತ ಒಂದು 200-300 ಕೋಳಿ ಆಯಿತು ಅಂತ ಇಟ್ಕೊಳ್ಳಿ, ಒಂದು 100 ಕೋಳಿ ಮಾರಾಟ ಮಾಡಿ, ಅಲ್ಲೇ ಬರುತ್ತಲ್ಲ ಲಾಭ. 500-1000 ಮಾರಿ ಲಾಭೋದ್ಕಿಂತ 100-250 ಮಾರ್ಕೊಂಡು ದುಡ್ಡು ಉಳಿಸ್ಕೋಬೋದಲ್ಲ. ಹಾಗಾಗಿ ಮೊಟ್ಟೆ ಮಾರ್ಕೋಬೋದು. ಜಾಸ್ತಿನೇ ಸಾಕಿ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. ಕಮ್ಮಿ ಪ್ರಮಾಣದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರು ಬ್ಯಾಚ್ ಮಾರ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಜಾಗದಲ್ಲಿ ಈ ರೀತಿ ಬಿಡಬೇಕು ಓಪನಾಗಿ. ಈ ರೀತಿ ಬಿಟ್ಟಾಗ ಹುಳ, ಉಪ್ಟೆ, ಗರಿಕೆ ಎಲ್ಲ ತಿಂತಾಯಿದೆ. ನೋಡಿ, ಕಾಲಲ್ಲಿ ಯಾವ ರೀತಿ ಕೆರ್ಕೊಂಡು ಹುಳ ತಿಂತಾಯಿದೆ. ಈ ರೀತಿ ಇವು ಊಟ ತಿನ್ಕೊಂಡು ಬಂದಾಗ ನಾವು ಊಟ ಹಾಕೋ ಖರ್ಚು ಕಮ್ಮಿ ಬರ್ತದೆ. ಹಾಗಾಗಿ ರೈತರಿಗೆ ಅನುಕೂಲ ಆಗ್ತದೆ. ನೀವು ಉದಾಹರಣೆ ಮನೆಗಳ ಹತ್ರ 1-2 ಸೈಟು 3 ಸೈಟ್ ಇರೋವಂಥವ್ರು ಒಂದು 30-40-50 ಕೋಳಿ ಸಾಕೋಬೋದು. ಯಾಕೆಂದ್ರೆ ಮನೇಲಿರೋ ಊಟ ಹಾಕೋಬೋದು. ಡ್ರೈ ಭೂಮಿ ಇರೋವಂಥವ್ರು ನಾಟಿ ಕೋಳಿ ಸಾಕೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ಮೇವೇ ಸಿಗೋಲ್ಲ. ಹುಳ, ಉಪ್ಟ, ಗರಿಕೆ ಸಿಗ್ಮೇಲೆ ಮೇವೆಯಲ್ಲಿ ನಾವು ಕೊಂಡಾಕಬೇಕಾಗುತ್ತೆ. ಹಾಗಾಗಿ ಡ್ರೈ ಭೂಮಿ ಇರೋಂಥ ಸ್ವಲ್ಪ ಕಂಟ್ರೋಲ್ ಮಾಡಿ ನಾಟಿ ಕೋಳಿ ಕಮ್ಮಿ ಸಾಕಾಣಿಕೆ ಮಾಡಿ. ತೋಟ ಇರೋವಂಥವ್ರು, ಹಸಿರು ಚೆನ್ನಾಗಿ ಬರೋವಂಥವ್ರು, ನೀರು ಕಟ್ಟೋರು, ನೀರಾವರಿ ಇರೋವಂಥ ತೋಟದವರು 1 ಎಕರೆ ಇದ್ದರೆ
ಕಮ್ಮಿ ಅಂದರೂ ಒಂದು 200 ಕೋಳಿನ ಖಂಡಿತ ಸಾಕ್ಬೋದು. 200 ಕೋಳಿ ದೊಡ್ಡವು, ಸಣ್ಣವೆಲ್ಲ ಸೇರಿಸಿ ಇನ್ನೂ ಜಾಸ್ತಿ ಆಗುತ್ತೆ. ದೊಡ್ಡ ಕೋಳಿನೇ 200 ಕೋಳಿ ಸಾಕೊಂಡ್ರೆ ಅವಕ್ಕೆ ಊಟ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ನಾನು ಒಂದು ಸಾರಿ ಸಂತೆಯಲ್ಲಿ ಹೋಗಿ ನಾಟಿ ಕೋಳಿ ತಂದರೆ ಈ ರೀತಿ ತಂದು ಸ್ಟಾಕ್ ಮಾಡ್ಕೊಂಡಿರ್ತೀನಿ. ಮತ್ತು ಈ ಗೋಡನಲ್ಲೂ ಈ ರೀತಿ ನಾನು ತುಂಬಿಕೊಂಡಿರ್ತೀನಿ. ಸ್ನೇಹಿತರೆ, ಆಗಲೇ ಹೋಟ್ಲಲ್ಲಿ ಕೋಳಿ ತೋರಿಸಿದ್ದೀನಿ ನಿಮಗೆ. ನಾನು ತಂದ ದಿವಸ ಅಲ್ಲಿ ಜಾಸ್ತಿ ಆದರೆ ಇಲ್ಲೂ ತಂದು ಬಿಟ್ಕೋತೀನಿ ಸಂತೆಯಿಂದ. ಹಾಗಾಗಿ ಅವು ಖಾಲಿ ಆದಮೇಲೆ ಇವು ಎತ್ಕೊಂಡು ಹೋಗ್ತೀನಿ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನೀವು ತರಬೇಕಾದ್ರೆ ಮೊದಲೇ ನಮಗೆ ಫೋನ್ ಮಾಡಿ ತರಬೇಕಾಗುತ್ತೆ. ಮತ್ತು ನೀವೆಲ್ಲಾದರೂ 100, 200, 300, 500 ಮರಿಗಳು ತಂದು ಸಾಕಾಣಿಕೆ ಮಾಡಿ ಫೀಡು ಸ್ಟಾರ್ಟರ್ ಹಾಕಿ ಸಾಕಾಣಿಕೆ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದಿಲ್ಲ. ಇದು ದಯವಿಟ್ಟು ಗಮನ ಇಟ್ಕೊಳ್ಳಿ. ಇದು ಕೋಳಿ ಇರೋ ತನಕ ನಾನು ಬೇರೆ ಕೋಳಿ ತಗೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ. ಹಾಗಾಗಿ ನೀವು ಕೋಳಿ ಮಾರಾಟ ಮಾಡಬೇಕಾದ್ರೆ, ನನಗೆ ತಂದುಕೊಡ್ಬೇಕಾದ್ರೆ ಮೊದಲೇ ನನಗೆ ಫೋನ್ ಮಾಡಬೇಕು. ಮತ್ತು ಫೋನ್ ಮಾಡಿದಾಗ ನಾನು ಹೇಳ್ತೀನಿ ಯಾವ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ, ನಿಮ್ಮ ಹತ್ರ ಯಾವ್ಯಾವ ಬ್ಯಾಚ್ ಇದೆ ಎಲ್ಲ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತೀನಿ. ವೀಡಿಯೋ ಮಾಡಿ ಕಳಿಸ್ಬೇಕಾಗುತ್ತೆ. ಆವಾಗ ನಾನು ತರಿಸ್ಕೊತೀನಿ. 100-120 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದ್ದರೆ ನಾನೇ ಬರ್ತೀನಿ, ಬರೋ ಚಾರ್ಜ್ ಲೆಸ್ ಮಾಡ್ತೀನಿ. ದೂರ ಜಾಸ್ತಿ ಇದ್ದರೆ ನೀವೇ ತಂದು ಕೊಡಬೇಕಾಗುತ್ತೆ, ಹತ್ರ ಇದ್ದರೂ ನೀವೇ ತಂದು ಕೊಡಬೇಕಾಗುತ್ತೆ. ತರಬೇಕಾದ್ರೆ ಮುಂದೆ ನನಗೊಂದು ಫೋನ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೆಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಾಟಿ ಕೋಳಿ ರಾತ್ರಿ ಬಂದು ಕೂತ್ಕೊಳ್ಳೋಕ್ಕೋಸ್ಕರ ಒಂದು ಸಿಂಪಲಾಗಿ ಒಂದು ಗರಿಲ್ ಸೆಡ್ ಮಾಡಿಕೊಂಡ್ರೆ ಸಾಕು. ಅದಕ್ಕೂ ಬದಲು ನೀವು ಮನೆಗಳಲ್ಲಿ ಹಸು, ಕುರಿ, ಮೇಕೆ ಸಾಕಾಣಿಕೆ ಮಾಡಿದರೆ ಆ ಜಾಗದಲ್ಲಿ ರಾತ್ರಿ ಹೊತ್ತು ಕುಣಿಸ್ಬೋದು. ತಾಯಿ ಕೋಳಿ ಮರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೀವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಸಪ್ರೇಟ್ ಇದ್ದರೆ ಒಳ್ಳೇದು ಅದಕ್ಕೆ. ಮತ್ತು ನಾಟಿ ಕೋಳಿ ಲಕ್ಷಾಂತರ ರೂಪಾಯಿ ಸೆಡ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋ ಎಲ್ಲರಿಗೂ ಆಸೆ ಇರ್ತದೆ. ಬಂಡವಾಳ ಹಾಕಿದ್ಮೇಲೆ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರ್ತದೆ. ಹಾಗಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋದು ಬೇಕಾಗಿಲ್ಲ, ಅದರ ಆಸೆ ಪಡೋದು ಬೇಕಾಗಿಲ್ಲ. ನಾಟಿ ಕೋಳಿ ಅಂದರೆ ಒಂದು 5-10 ಕೋಳಿ ತೊಗೋಬೇಕು, ಅದರಲ್ಲೇ ಮೊಟ್ಟೆ ಇಕ್ಸಿ ಮರಿ ಮಾಡಿಸ್ಕೋಬೇಕು. ಒಂದು ಕೋಳಿ 1 ವರ್ಷದಲ್ಲಿ 3 ಸಾರಿ ಮರಿ ಮಾಡುತ್ತೆ. ಅಕಸ್ಮಾತ್ ಕಾವೇ ಕೂರಿಸಿಲ್ಲ ಅಂದರೆ 4-5 ಸಾರಿ ವರ್ಷದಲ್ಲಿ ಮೊಟ್ಟೆ ಕೊಡ್ತದೆ. ಆ ಮೊಟ್ಟೆ ಮಾರ್ಕೊಂಡ್ರೆ ಎಷ್ಟು ಅಮೌಂಟ್ ಬರುತ್ತೆ ನೀವು ಲೆಕ್ಕ ಹಾಕಿ. ನಾಟಿ ಕೋಳಿನ ಹೊರಗಡೆ ಬಿಟ್ಟು ಸಾಕಾಣಿಕೆ ಮಾಡೋದು ತುಂಬ ಉತ್ತಮ. ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಹಳ್ಳಿಗಳಲ್ಲಿ ತುಂಬ ಜನ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ರು. ಕೋಳಿಗಾಗಲಿ ಮರಿಗಾಗಲಿ ಕಾಯಿಲೆ ಬಂದರೆ ಮನೆ ಮದ್ದು ಮಾಡಿಕೊಡ್ತಿದ್ರು. ಮನೆ ಮದ್ದು ಮಾಡಿಕೊಟ್ಟಾಗ ಅದು ವಾಸಿ ಆಗ್ತಾಯಿತ್ತು. ಅದೇ ರೀತಿ ಮನೆ ಮದ್ದನ್ನ ನಾನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ, ಹಿಂದಿನ ವೀಡಿಯೋಗಳಲ್ಲಿ ಹಾಕಿದ್ದೀನಿ. ಆ ವೀಡಿಯೋಗಳನ್ನ ನೋಡಿ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆದರೆ ಯಾವ ರೀತಿ ಕಾಯಿಲೆ ಬಂದಿದೆ ಅಂತ ನನಗೆ ವೀಡಿಯೋ ಮಾಡಿ ಕಳಿಸಿ, ಅನಂತರ ನಮಗೆ ಫೋನ್ ಮಾಡಿ. ಆಗ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಕಾಯಿಲೆಗೆ ಯಾವ ಮನೆ ಮದ್ದು ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಒಂದು ಬಂಪರ್ ಬಹುಮಾನ ಅಂತ ಇನ್ನೂ ವೀಡಿಯೋದಲ್ಲಿದೆ. ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನಮ್ಮ ರೈತರು ಸರ್ ಇಷ್ಟೇನಾ ರೇಟು, 350, 360 ನಾನು ರೈತರು ಕೊಡ್ತಾಯಿದ್ದೆ, ಇಷ್ಟೇನಾ ರೇಟ್ ಅಂತ ಕೇಳ್ತಿದ್ರು. ಆ ಸಮಯ ಬಂದಿರಲಿಲ್ಲ, ನನಗೆ ಜಾಸ್ತಿ ರೈಟ್ ಮಾಡೋ ಸಮಯ ಬಂದಿರಲಿಲ್ಲ. ಈಗ ನಾಟಿ ಕೋಳಿಗೆ ತುಂಬ ಬೇಡಿಕೆ ಇದೆ, ತಿನ್ನೋರು ಜಾಸ್ತಿ ಆಗಿದ್ದಾರೆ, ಸಾಕಾಣಿಕೆ ಮಾಡೋರು ಕಮ್ಮಿ ಆಗಿದ್ದಾರೆ. ಆದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ತುಂಬ ಜನ ಸಾಕೋಕ್ಕೆ ಎಂಕರೇಜ್ ಆಗ್ತಾಯಿದ್ದಾರೆ, ಮುಂದೆ ಬರ್ತಾಯಿದ್ದಾರೆ, ನನ್ನ ಹತ್ರ ಬಿತ್ತನೆಗೆ ತೊಗೊಂಡೋಗ್ತಾ ಇದ್ದಾರೆ. ಹಾಗಾಗಿ ಈ ದಿನ ನಾನು ನಮ್ಮ ರೈತರಿಗೆ ನಾನು ತೋರಿಸಿರೋ ರೀತಿಯೆಲ್ಲ ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದರೆ ಈ ದಿನ ನಾನು ನಮ್ಮ ಹೋಟ್ಲಿಗೆ ತಂದು ಕೊಟ್ಟರೆ 1 kgಗೆ 400 ರೂಪಾಯಿ ರೈಟ್ ಕೊಡ್ತಾಯಿದ್ದೀನಿ. ನೀವು ಊರುಗಳಲ್ಲಿ ಎಷ್ಟು ಕಾದರೂ ಮಾರ್ಕೋಬೋದು, ಅದು ನಿಮ್ಮಿಷ್ಟ. ಬಟ್ ನಿಮ್ಮ ಕೈಲಿ ಮಾರೋಕ್ಕಾಗಿಲ್ಲ ಅಂದರೆ ನಮ್ಮ ಹೋಟ್ಲಿಗೆ ತೊಗೊಬರ್ಬೋದು, ನಾನು ತಗೋತೀನಿ. ಸ್ನೇಹಿತರೆ, ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ನಾಟಿ ಕೋಳಿ ತಿನ್ನೋ ಭೋಜನ ಪ್ರಿಯರಿಗೆ ಮತ್ತು ಮಾಂಸಾಹಾರಿ ಪ್ರಿಯರಿಗೆ ಒಳ್ಳೆ ಉತ್ತಮ ಆಹಾರ ಸಿಗಬೇಕು, ಮತ್ತು ಆರೋಗ್ಯಕರವಾದ ಆಹಾರ ಸಿಗಬೇಕು, ಒಳ್ಳೆ ನಾಟಿ ಕೋಳಿ ಬೆಳವಣಿಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರೋದು. ಹಾಗಾಗಿ ದಯವಿಟ್ಟು ನಿಮ್ಮಲ್ಲೂ ಜನಕ್ಕೊಂದು ಅನುಕೂಲ ಆಗಬೇಕು, ಒಳ್ಳೆ ವಿಚಾರ ತಿಳಿಸ್ಬೇಕು, ರೈತರಿಗೊಂದು ಅನುಕೂಲ ಆಗಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಹೋಟ್ಲ್ ಅಡ್ರೆಸ್ ಏನೇನೋ ಕನ್ಫ್ಯೂಸ್ ಆದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ನಮ್ಮ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇರೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.